ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಪುಷ್ಯ ಮಳೆಯ ಪ್ರತಾಪ ಕೊಂಚವೂ ಕೂಡ ಕಡಿಮೆ ಆಗಿಲ್ಲ. ಇದರ ಪರಿಣಾಮ ಕೃಷ್ಣೆಯ ಉಪನದಿಗಳಾದ ಘಟಪ್ರಭೆ ಕೂಡ ಉಕ್ಕಿ ಹರಿತಾ ಇದೆ. ಇದರ ನೇರ ಎಫೆಕ್ಟ್ ಆಗ್ತಾ ಇರೋದು ಮೂಡಲಗಿ ಗ್ರಾಮಕ್ಕೆ. ಮೂಡಲಗಿ ಗ್ರಾಮ ಅಕ್ಷರಶಃ ನಲುಗಿ ಹೋಗ್ತಾ ಇದೆ. 100ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿತ್ತು. ಜನರ ಸ್ಥಿತಿ ಚಿಂತಾಜನಕವಾಗಿದೆ. ದನಕರುಗಳು ಕಟ್ಟಿಕೊಂಡು ರಾತ್ರೋರಾತ್ರಿ ಮನೆಯನ್ನ ಖಾಲಿ ಮಾಡಿ ಬದುಕಿತು ಬಡ ಜೀವ ಅಂತ ಜೀವ ಕೈಯಲ್ಲಿ ಹಿಡಿದು ಸುರಕ್ಷತೆಯ ಸ್ಥಳಗಳಿಗೆ ತೆರಳುತ್ತಾ ಇದ್ದಾರೆ ಇಲ್ಲಿಯ ಜನ. ಘಟಪ್ರಭಾ ನದಿ ತೀರದಲ್ಲಿ 6 ಅಡಿಯಲ್ಲಿ ನೀರಿನಲ್ಲಿ ಜನ ಹೇಗಿದ್ದಾರೆ ಎಂಬುದರ ಕುರಿತು ಪಬ್ಲಿಕ್ ಟಿವಿಯ ಗ್ರೌಂಡ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಮಸ್ಕುಪಿ ಗ್ರಾಮದಲ್ಲಿದ್ದೀವಿ. ಮಸ್ಕುಪಿ ಗ್ರಾಮದ ಸಂಪೂರ್ಣವಾಗಿ ಜಲವರ್ತ ಆಗಿರುವಂತದ್ದು. ಮಸ್ಕುಪಿ ಗ್ರಾಮ ಸುತ್ತಮುತ್ತಕ್ಕಂತ ಏನು 3000 ಜನವಸತಿ ಎಲ್ಲರಿಗೂ ಕೂಡ ಏನಂತಂದ್ರೆ ಇವತ್ತು ಘಟಪ್ರಭಾ ನದಿ ಸುತ್ತುವರೆದಿರುವಂತದ್ದು. ಸುಮಾರು 87,000 ಕ್ಯೂಸೆಕ್ ನೀರು ಬರ್ತಾ ಇರೋದ್ರಿಂದ ನಾವು ಈಗ ಮಸ್ಕುಪಿ ಗ್ರಾಮದ ಏನು ಹನುಮತ್ ದೇವ್ರ ಮಂದಿರ ಗಲ್ಲಿ ಏನಿದೆ ಆ ಗಲ್ಲಿ ತೋರಿಸುವ ಪ್ರಯತ್ನ ಮಾಡ್ತಾ ಇದೀವಿ. ತಾವು ನೋಡಬಹುದು ಏನಂತಂದ್ರೆ ಯಾವ ತರ ನೀರು ಆವರಿಸಿದೆ ಅಂತೇಳಿ. ಈಗ ಕುತ್ತಿಗೆ ಸುತ್ತ ಮುಂದೆ ಹೋಗುವುದು ಡೇಂಜರ್ ಆಗುತ್ತೆ. ಅಲ್ಲಿವರೆಗೆ ಮಾತ್ರ ಏನಂತ ಇಲ್ಲಿ ಕುತ್ತಿಗೆ ಸುತ್ತ ಮಾತ್ರ ಏನೋ ಇಲ್ಲಿ ಬರ್ತಾ ಇರ್ತಕ್ಕ ನೀರು ತಾವು ನೋಡಬಹುದು ಅಂತ ಯಾವ ತರ ನೀರಿನಲ್ಲಿ ತೇಲ್ತಾ ಇದೆ, ಯಾವ ತರ ಮನೆಗಳು ಮುಳುಗಿದ. ಸುಮಾರು 300ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜಲಾವೃತ ಆಗಿರುವಂತದ್ದು. ಮತ್ತೆ ಬಹುತೇಕ ಇವರು ನಿರಾಶ್ರಿತರಾಗಿದ್ದಾರೆ. ಬಹಳಷ್ಟು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಬೆಳಗ್ಗೆ ಸಂಜೆವರೆಗೆ ಏನು ಬಹಿರ್ದೇಶಕ್ಕೆ ಹೋಗ್ಬೇಕು ಅವೆಲ್ಲ ಏನಂತಂದ್ರೆ ಟಾಯ್ಲೆಟ್ಗಳು ಕೂಡ ನೀರಲ್ಲಿ ಮುಳುಗಿರುವಂತದ್ದು. ಬಹಳಷ್ಟು ದುಸ್ಥಿರ ಆಗಿದೆ. ಇಲ್ಲಿ ಹೆಣ್ಮಕ್ಳು ಕೂಡ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗುತ್ತಲ್ಲ. ಆ ತರ ಒಂದು ದೊಡ್ಡದಂತ ಪರಿಸ್ಥಿತಿ, ಒಂದು ದುರ್ಘಟನೆ ಏನಂತ ಹೇಳ್ತೀವಿ, ಒಂದು ಜಲಕಂಟಕ ಅಂತ ಹೇಳ್ತೀವಿ. ಜಲಕಂಟಕ ಈ ಮಸ್ಕುಪಿ ಗ್ರಾಮಕ್ಕೆ ಬಂದಿರುವಂತದ್ದು. ಪ್ರಯತ್ನ ಮಾಡ್ತಾ ಇದೀವಿ ಏನಂತಂದ್ರೆ ಒಂದಿಷ್ಟು ರಿಸ್ಕ್ ತಗೊಂಡು ಯಾವ ತರ ಮಳೆಗಳು ಹೋಗಿ ಮನೆಯಲ್ಲಿ ನೀರು ಹೋಗಿದೆ, ಮಳೆ ಯಾವ ತರ ಅವಾಂತರ ಮಾಡಿದೆ, ಘಟಪ್ರಭಾ ನದಿ ಯಾಕೆ ಕೋಪಗೊಂಡಿದೆ, ಘಟಪ್ರಭಾ ರುದ್ರದರ್ತನ ಯಾವ ತರ ಇದೆ ಅಂತ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ವಿ. ಪ್ರಮುಖವಾಗಿ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಬನ್ನಿ ಅವರನ್ನ ಮಾತಾಡಿಸಲು. ಬಹಳಷ್ಟು ನೊಂದ್ಕೊಂಡಿದ್ದಾರೆ, ಅಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಇಲ್ಲಿ ಏನೇನು ತೊಂದರೆ ಇದೆ. ಪ್ರತಿ ಬಾರಿಯೂ ಕೂಡ 2019ರಲ್ಲಿ ಆಯ್ತು, ಅದೇ ಬಾರಿ ಕೂಡ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದಿಷ್ಟು ತೊಂದರೆ ಆಗಿರುವಂತದ್ದು. ನಾವು ಈಗ ಸ್ಥಳೀಯರನ್ನ ಮಾತಾಡಿಸುವ ಏನು ಕುತ್ತಿಗೆ ನೀರು ಬಂದಿದೆ ಆ ನೀರಲ್ಲಿ ಮಾತಾಡಿಸುವ ಪ್ರಯತ್ನ ಮಾಡ್ತಾ ಇದೀವಿ. ಏನೇನ್ ತ್ರಾಸ ಐತ್ರಿ ನಿಮ್ಗೆ? ಏನ್ ನೋಡ್ರಿ, ನೀವು ನೋಡಾತ್ರಿ ಎಲ್ಲ ಫುಲ್ ತ್ರಾಸ ಐತಿ ಇಲ್ಲಿ. ಸಿಕ್ಕಾಪಟ್ಟಿ 1000 ಕಬ್ಬು ರೈತರ ಸಣ್ಣ ರೈತರ 20 ನಮ್ಮ ಅವೆಲ್ಲ ನೀರು ಮುಣಗ್ಯಾವ್ರಿ. ಏನು ಇಲ್ಲಿ ಮನೆ ನೋಡ್ರಲ್ಲ ಅಂದ ಏನು ಇಲ್ಲ, ಎಲ್ಲಾ ಬಿಟ್ಟು ಹೋಗೋದೈತಿ. ಹೆಂಗ್ ಹಿಂಗಾರ ನೀವು ನೋಡ್ರಿ, ನಮ್ಮ ಊರಾನ್ ಮನೆ ಆಲ್ಮೋಸ್ಟ್ ಎಲ್ಲಾ ಕವರ್ ಆಗ್ಯಾವ್ರಿ. ಆಲ್ಮೋಸ್ಟ್ ಎಲ್ಲಾ ಮುಣಗಾಕ್ ಬಂದಾವ್ರಿ. ಆಲ್ಮೋಸ್ಟ್ ಮತ್ತೆ ಅಲ್ಲಿ ನೀರ್ ಆದ್ರ ಜಟ್ ಕಟ್ರಿ ಊರ ಯಾರು ಇರಂಗಿಲ್ರಿ, ಎಲ್ಲಾ ಹೊರಗರಿ. ಮತ್ತೆ ಎಲ್ಲಾ ಮುಣಗಿಡ್ ಸರ್. ಮತ್ತೆ ಎಲ್ಲಾ ನಮ್ ದೇವಸ್ಥಾನ ದೊಡ್ಡ ದೇವಸ್ಥಾನ, ನಮ್ಮ ಮೂಡಿ ತಾಲೂಕದಾಗ ದೊಡ್ಡ ದೇವಸ್ಥಾನ ಸರ್ ನಮ್ದು. ಅದು ಮನೆ ಅದು ನೀರಿಲ್ಲ ಸರ್. ಇವತ್ತ ಇಲ್ಲಿ 400ಕ್ಕೂ ಹೆಚ್ಚು ಮನಿ ಮುನಿಗಿದಾವ ಅಂತ ಹೇಳ್ತೀರಿ. ಅಲ್ಲಿ ಇರ್ತಕ್ಕಂತ ಎಲ್ಲ ಜನ ಎಲ್ಲಿದ್ದಾರೆ ಮತ್ತೆ ಅವರಿಗೆಲ್ಲ ಎಲ್ಲಾರು ಹಾಕೋರ್ ಸರ್. ಆ ಕಡೆ ಮುಂದೆ ಗಂಜಿ ಕೇಂದ್ರ ಸ್ವಲ್ಪ ಆ ಕಡೆ ಇದಾರೆ ಸರ್. ಜಾಗ ಇಲ್ಲ ಏನ್ ಸರ್ ಜಾಗ ನೋಡ್ರಿ ಸರ್, ನೀರ್ ನೋಡ್ರಲ್ಲ ನೀವಾರ. ಟಾಯ್ಲೆಟ್ ಹೋಗಕ್ ಜಾಗ ಅಲ್ರಿ ಸರ. ಒಟ್ಟ ನಮ್ಮ ಊರ ಬಾಳ ನಾಶ ಆಗಿದ್ರೆ ಕಬ್ಬು ಎಲ್ಲಾ ಹೋಗ್ಯಾರ. ಮತ್ರಿ ದನ ಕರು ನೋವು ಇಲ್ಲ ಸರ್. ಎಲ್ಲಾ ಮನೆಗೆ ದನ ಕರು ನೋವು ಕೊಡ್ತೈತಿ ಸರ್. ಎಲ್ಲಾ ಬಾಳ ಸಮಸ್ಯೆ ಐತಿ ಸರ್. ಎಲ್ಲ ನಾವು ಎಲ್ಲಾ ನೀರ ಎಲ್ಲಾ ಕಬ್ಬೆಲ್ಲ ನೀರಾಗ ಅವ್ರ ನೋವು ಇಲ್ಲ. ದನ ಕರ ಪಾಪ ಅವ್ನ ಕಟ್ಕೊಂಡು ಹೆಂಗ್ ಇರುದ್ರಿ. ನೀರ್ ಹೆಚ್ಚಾಗೈತಿ ಕಡಿಮೆ ಆಗೈತಿ? ಹೆಚ್ಚಾಗ ಸರ್, ನೀರಂತೂ ಕಡಿಮೆ. ಇಲ್ಲಿ ಮಳೆ ಇಲ್ಲ ಕರೆ ಸರ್, ನೀರ್ ಹೆಚ್ಚಾಗೈತ್ರಿ. ಮಳೆ ಇಲ್ಲ ಇಲ್ಲಿ, ನೀರ್ ಮಾತ್ರ ಹೆಚ್ಚಾಗೈತಿ ಸರ್. ಮಳೆ ಅಂತೂ ಇಲ್ಲ ಸರ್, ಬಾಳ ತ್ರಾಸ ಐತಿ ಸರ್. ಈಗ ನೀರಾಗ ಯಾಕೆ ಬಂದ್ರಿ? ಎಲ್ಲ ಏನ್ ತಗೋ ಸಾಮಾನ್ ತೊಡಕ್? ಹಾ ಸರ್, ಎಲ್ಲ ಮನೆ ನಮ್ಮ ಸರ್. ಎಲ್ಲ ನೋಡ್ರಿ ಮನೆ ಎಲ್ಲ ಮನೆ ಸರ್. ಇನ್ನ ಸಾಮಾನ್ ಅರ್ಧ ಆಲ್ಮೋಸ್ಟ್ ಅರ್ಧ ವರ್ಷ ದನ ಕರ ಹುಡುಗರು ಉಪ್ಪಡಿ ಕರ್ಕೊಂಡು ಹೋಗಿದ್ರಿ ಸರ್. ಅಷ್ಟೇ ಆಲ್ಮೋಸ್ಟ್ ಸಾಮಾನ್ ಹೆಂಗ್ ಹೋಗ್ತಾರೆ ಸರ್. ಎಲ್ಲಿ ಹೋದಾರ ಇಲ್ಲಿ ಸರ್ ಅವನು ಎಲ್ಲ ತುಂಬಿದ ಮನಿ ಅಂತಾರೆ, ಬಿಟ್ಟು ನೀರಲ್ಲಿ ಬಿಟ್ಟು ಹೋಗ್ತಾ ಇದ್ರೆ. ಬನ್ನಿ, ಏನು ಮನ್ಯಾಗ ಏನೈತಿ, ಏನ್ ತ್ರಾಸ ಇದು ಸರ? ಗೊಂಜಾಳ ರೀ, ಇವೇ ಎಲ್ಲ ಕಾಳ ಕಡೆ ಎಲ್ಲ ಇವದವ್ರಿ. ಇವನತ್ತು ಹೋಗಕ್ ಬಂದಿದ್ದು ಸರ್. ನೀವು ಬರೋಣ ಇಲ್ಲಿ ನಿಂತೀವಿ ಸರ್, ನಿಮ್ಗೆ ಎಲ್ಲ ಹೇಳೋದಕ್ಕೆ ಸರ್. ಒಂದು ಮನೆಗೆ ಹೋಗೋಣ. ಮನೆಯಲ್ಲಿ ಇರ್ತಕ್ಕಂಥ ಏನು ಸಾಮಾನುಗಳನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ. ತಾವು ನೋಡ್ಬೋದು ಯಾವ ತರ ನೀರಿದೆ, ಇವರ ಬದುಕು ಯಾವ ತರ ಆಗಿದೆ, ದುಸ್ತರ ಆಗಿದೆ. ಇದು ಪ್ರಮುಖವಾಗಿ ಮಸ್ಗುಪ್ಪಿ ಗ್ರಾಮದ ಲಕ್ಷ್ಮಣ ಹಸಿರೊಟ್ಟಿಯವರ ಮನೆಯದು. ತಾವು ನೋಡ್ಬೋದು ಯಾವ ತರ ನೀರಲ್ಲಿ ಮುಳುಗಿದೆ. ಟ್ರೇಸರಿ ಇರ್ಬೋದು, ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳು ಇರ್ಬೋದು, ಎಲ್ಲವೂ ಕೂಡ ನೀರಲ್ಲಿ ಮುಳುಗಿರುವಂಥದ್ದು. ಈ ಪೂರ್ತಿ ಮನೆ ಏನಂತಾರೆ ನೀರಲ್ಲಿ ಜಲಾವೃತ ಆಗಿರುವಂಥದ್ದು. ಮಕ್ಕಳ ಬಟ್ಟೆ ಬರೆಗಳು, ಆಮೇಲೆ ಇರ್ತಕ್ಕಂಥ ವಸ್ತುಗಳು, ಪುಸ್ತಕಗಳು ಎಲ್ಲವೂ ಕೂಡ ಇವತ್ತು ನೀರಿನಲ್ಲಿ ಆಹುತಿಯಾಗಿವೆ, ಜಲ ಸಮಾಧಿ ಆಗಿವೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದು ಮಸ್ಗುಪ್ಪಿ ಗ್ರಾಮದ ಪ್ರತಿ ವರ್ಷವೂ ಕೂಡ ಈ ತರ ಒಂದು ಇದು ಅಡುಗೆ ಮನೆ ತೋರಿಸ್ತಕ್ಕಂಥದ್ದೇನಿದೆ ಎಲ್ಲವೂ ಕೂಡ ಇವತ್ತು ನೀರಿನಲ್ಲಿ ಮುಳುಗಿ ಏನು ಪರಿಹಾರಕ್ಕಾಗಿ ಇಲ್ಲಿ ಜನ ಹಾಹ ತೊರಿತಾ ಇರುವಂಥದ್ದು.
ಇವರಿಗೆ ಒಂದೇ ಒಂದು ಬೇಡಿಕೆ ಏನಂತಾರೆ, ಪ್ರತಿ ಬಾರಿಯೂ ಕೂಡ ಈ ತರ ಆಗೋದು ಬೇಡ. ಒಂದ್ಸರಿ ಏನ್ ಮಾಡ್ರಿ ಅಂತಂದ್ರೆ ನಮಗೆ ಶಾಶ್ವತವಾಗಿ ಈ ಮಸಗುಪ್ಪಿ ಗ್ರಾಮವನ್ನ ಸ್ಥಳಾಂತರ ಮಾಡಬೇಕು ಹಾಗೆ ಅಂತ ಹೇಳಿ ಇವರ ಆಗ್ರಹ ಆಗುವಂಥದ್ದು. ಮಸಗುಪ್ಪಿ ಗ್ರಾಮದ ನದಿ ತೀರದಿಂದ ಮಸಗುಪ್ಪಿ ಗ್ರಾಮದ ಏನಂತಾರೆ ಹನುಮತ್ ದೇವರ ಗಲ್ಲಿಯಿಂದ ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರುಂದ್ವಾಡಿ, ಪಬ್ಲಿಕ್ ಟಿವಿ, ಬೆಳಗಾವಿ. ಇದಾಗಿತ್ತು ಪಬ್ಲಿಕ್ ಟಿವಿಯ ಗ್ರೌಂಡ್ ರಿಪೋರ್ಟ್.